ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಸರ್ಕಾರ 15,000 ಶಿಕ್ಷಕರ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ. ಇದರಲ್ಲಿ PSTR, GPSTR ಮತ್ತು HSTR ನೇಮಕಾತಿ ಸೇರಿ ಎಲ್ಲ ಸೇರಿ 15,000 ಹುದ್ದೆಗಳು ಇದ್ದಾವೆ. ಓಕೆ, ಸೊ ನೀವೆಲ್ಲರೂ ಕೂಡ ಪರೀಕ್ಷಾ ತಯಾರಿಯಲ್ಲಿ ತೊಡಗಿದ್ದೀರಿ. ಹಾಗಾದರೆ ಇಲಾಖೆಯವರೇ ಏನು ಮಾಡಿದ್ದಾರೆ, ಸಜೆಸ್ಟೆಡ್ ರೆಫರೆನ್ಸ್ ಬುಕ್, ಸೊ ಪರಾಮರ್ಶನ ಗ್ರಂಥಗಳನ್ನು ಅವರೇ ಏನು ಮಾಡಿದ್ದಾರೆ, ನಿಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ಭಾಳ ಪುಸ್ತಕಗಳಿದ್ದಾವೆ, ಇಷ್ಟು ಓದಿದರೆ ಸಾಕು PhDನೇ ಆಗ್ತಕ್ಕಂಥ ಲಕ್ಷಣಗಳಿದ್ದಾವೆ. ಬಟ್ ನಮಗೆ ಏನಾಗಬೇಕು, ಕಡಿಮೆ ಅವಧಿಯಲ್ಲಿ ಶಾರ್ಟಾಗಿ ಓದಬೇಕು ಮತ್ತು ಕ್ರ್ಯಾಕ್ ಆಗ್ತಕ್ಕಂಥ ಎಕ್ಸಾಮನ್ನು ಮಾಡಬೇಕು. ಅದಕ್ಕಾಗಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಕನ್ನು ಸೆಲೆಕ್ಟೆಡಾಗಿ ಹೇಳ್ತೀನಿ. ಸೊ ಜಸ್ಟ್ ಅದನ್ನು ನೋಡ್ಕೊಂಡೋಗಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಕನ್ನಡ ಮೀಡಿಯಮಲ್ಲಿ ಸೈಕಾಲಜಿಗೆ ಬಂದರೆ ಒಂದೇ ಒಂದು ಮೋಸ್ಟ್ ಫೇಮಸ್ ಪುಸ್ತಕ ಶೈಕ್ಷಣಿಕ ಮನೋವಿಜ್ಞಾನ HV ವಾಮದೇವಪ್ಪ. ಓಕೆ, ಇದಿಲ್ಲದೆ ಅಂತಂದರೆ PUC ಫಸ್ಟ್ ಮತ್ತು ಸೆಕೆಂಡ್ದು ಎಜುಕೇಷನ್ ಬುಕ್ಸ್ ಇದ್ದಾವೆ. DSCRT ಅವ್ರದ್ದು ಆಧುನಿಕ ಶಿಕ್ಷಣದಲ್ಲಿ ಮನೋವಿಜ್ಞಾನ ಅಂತ ಒಂದು ಪುಸ್ತಕ ಬರ್ತದೆ. ಓಕೆ, ಇವೆಲ್ಲವುಗಳ PDFಗಳು ನನ್ನ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಹಾಕಿದ್ದೀವಿ. ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ನಾನು 6ರಿಂದ 10ನೇ ತರಗತಿಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನದಲ್ಲಿ LBA ಕ್ವಶನ್ ಆನ್ಸರ್ ಸೀರೀಸು ಪೇಪರ್ 1ಗೆ ವಿಡಿಯೋಗಳನ್ನು ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗಿ ಗ್ರೂಪ್ಗೆ ಜಾಯ್ನ್ ಆಗಿ. PSTR, HSTR, GPSTR 2026 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಎಲ್ಲ ವಿಡಿಯೋಗಳಿದ್ದಾವೆ, ಅವುಗಳನ್ನು ಚೆಕ್ಔಟ್ ಮಾಡಿ. ಕನ್ನಡದಲ್ಲಿ ವಾಮದೇವಪ್ಪ ಓದ್ಕೊಡ್ರಿ. ಸೊ ನೆಕ್ಸ್ಟ್ ಇಂಗ್ಲೀಷ್ದಲ್ಲಿ ನೋಡೋದಾದರೆ SK ಮಂಗಲ್ ಅವ್ರದ್ದು ಅಡ್ವಾನ್ಸ್ಡ್ ಎಜುಕೇಷನಲ್ ಸೈಕಾಲಜಿ ಇದೆ, ಅದನ್ನು ಓದಿ. ಸ್ವಲ್ಪ ನೀವೇನು ಮಾಡಿ ಅಂದರೆ CTETಯಲ್ಲಿರ್ತಕ್ಕಂಥ ಈ ಸೈಕಾಲಜಿ ಕ್ವಶನ್ಸ್ಗಳನ್ನು PYQಗಳನ್ನು ಅವುಗಳನ್ನು ಸಾಲ್ವ್ ಮಾಡಿದ್ರೆ ಕೆಲಸ ಆಗ್ತದೆ. HV ವಾಮದೇವಪ್ಪ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಜುಕೇಷನ್ ಅಂದರೆ ಮನೋವಿಜ್ಞಾನದ ಬುಕ್ಸ್ ಇದ್ದಾವೆ, DSCRT ಓದೋ ಬುಕ್ಸ್ ಇದ್ದಾವೆ. ಇಷ್ಟು ಓದಿದರೆ ಸಾಕು, ಬೇರೆ ಏನೂ ಓದೋ ಅವಶ್ಯಕತೆ ಇಲ್ಲ. ಸ್ವಲ್ಪ PYQಗಳನ್ನೇ ಹೆಚ್ಚು ರೆಫರ್ ಮಾಡಿದರೆ ಸಾಕು. ಇನ್ನು ಜನರಲ್ ನಾಲೆಜ್ಗೆ ಬಂದರೆ, ಸೊ ನೀವೇನು ಮಾಡಬೇಕು, ಲಾಸ್ಟ್ 1 ಇಯರಲ್ಲಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನು ನೋಡಬೇಕು. ಮೇ ಬಿ 6 ಮಂತ್ ಅಂತ ಹೇಳ್ತಾರೆ, ಬಟ್ 1 ವರ್ಷ ಓದಿದರೂ ಕೂಡ ಏನು ಅಡ್ಡಿ ಇಲ್ಲ. ಸೊ ಆಲ್ರೆಡಿ GK ಟುಡೇ ಇದೆಯಲ್ಲ, ಇದು ವೆರಿ ಮೋಸ್ಟ್ ಫೇಮಸ್ಸು ಮತ್ತು ಬಂದೇ ಬರ್ತಕ್ಕಂಥ ಪ್ರಶ್ನೆಗಳು, ಅದನ್ನು ಓದ್ಕೊಡ್ರಿ. ಓಕೆ, ಕಾನ್ಸ್ಟಿಟ್ಯೂಷನ್ಗೆ DD ಬಸ್ಸು ಅಂತ ಕೊಟ್ಟಿದ್ದಾರೆ. ಸೊ ಗಂಗಾಧರ್ ಅವ್ರದ್ದು ಕನ್ನಡದಲ್ಲಿ ಸಿಗ್ತದೆ, ಅದನ್ನು ನೋಡ್ಕೊಡ್ರಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ ಶೀಲವತಿ ಅಂತ ಹೇಳಿದ್ದಾರೆ. ಸೊ 4G ಸೈನ್ಸ್ ಅಂತ ಒಂದು ಬರ್ತದೆ. ಓಕೆ, ಕನ್ನಡ ಮೀಡಿಯಮ್ದವ್ರಿಗೆ ಅದು ತುಂಬ ಚೆನ್ನಾಗಿದೆ. ಆಮೇಲೆ 1 to 12 ಸೈನ್ಸ್ SS ಅಂತ ಹೇಳಿದ್ದಾರೆ. ಸೊ ನೀವು 6 to 12 ಆಗಿರ್ತಕ್ಕಂಥ KTBS ಕರ್ನಾಟಕ ಟೆಕ್ಸ್ಟ್ ಬುಕ್ಕನ್ನು ನೀವು ಓದಿದರೆ ಸಾಕು, ಖಂಡಿತವಾಗಿ ನಿಮಗೆ ಅರ್ಥ ಆಗ್ತದೆ, ಯೂಸು ಆಗ್ತದೆ. ಓಕೆನಾ. ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ಲಾಸ್ಟ್ 8th 9th 10th ಮಾಹಿತಿ ಸಿಂಧು ಅಂತ ಕಂಪ್ಯೂಟರ್ ಪುಸ್ತಕಗಳಿತ್ತು. ಯಾವುದು ಮಾಹಿತಿ ಸಿಂಧು ಅಂತಕ್ಕಂಥದ್ದು ನಮ್ಮ DSCRT ಅವರಿಂದ ಏನು ಮಾಡಿದ್ರು, ರಿಲೀಸ್ ಮಾಡಿದರು. ಮತ್ತು ಈ ಕ್ರೈಸ್ನ ಸಂಸ್ಥೆಗಳಲ್ಲಿ ಏನಿದೆ ಅಂತಂದರೆ, ಅಲ್ಲಿನೂ 6ರಿಂದ 10ನೇ ತರಗತಿಗೆ ಕಂಪ್ಯೂಟರ್ ಪುಸ್ತಕಗಳು ಇದ್ದಾವೆ. ಕ್ರೈಸ್ನಲ್ಲಿನೂ ಕೂಡ ಪುಸ್ತಕಗಳು ಸಿಗ್ತವೆ, ಮಾಹಿತಿ ಸಿಂಧು ಸಿಗ್ತದೆ. ಬೆಟರ್ ಅಂದರೆ ಅರಿಹಂತ್ ಪಬ್ಲಿಕೇಶನ್ಸ್ ಇವ್ರದ್ದು ಒಂದು ಜನರಲ್ ಕಂಪ್ಯೂಟರ್ ಅವೇರ್ನೆಸ್ ಇದೆ. ಆಮೇಲೆ ಜನರಲ್ ಕಂಪ್ಯೂಟರ್ ಅಂತ ಒಂದು ಬುಕ್ಸ್ ಬರ್ತದೆ ಅರಿಹಂತಲ್ಲಿ. ಇಲ್ಲಿ ತುಂಬ PYQಗಳನ್ನು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಕಂಟೆಂಟ್ ಇದೆ, PYQ, ಸ್ಯಾಂಪಲ್ ಕ್ವಶನ್, MCQ ಎಲ್ಲವುಗಳನ್ನು ಅರಿಹಂತದಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡ್ರೆ ಸಾಕು. ಅವರು ಆಲ್ರೆಡಿ NCERT ಕಂಪ್ಯೂಟರ್ ಸೈನ್ಸ್ ಓದಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಹೆಲೋ ಕಂಪ್ಯೂಟರ್ G ಮಾಹಿತಿ ಸಿಂಧು ಬುಕ್ಸ್ ಅಂತ. ಓಕೆ, ಸೊ ಅಷ್ಟು ಓದಿದರೆ ಖಂಡಿತವಾಗಿ ನಿಮಗೆ ಯೂಸ್ ಆಗೇ ಆಗ್ತದೆ. ಇನ್ನು ವ್ಯಾಲ್ಯೂ ಎಜುಕೇಷನ್ಗೆ ಬಂದಾಗ, ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಈಗಾಗಲೇ 6ರಿಂದ 10ನೇ ತರಗತಿಯಲ್ಲಿ ನಮ್ಮ ಇಲಾಖೆಯಲ್ಲಿ ಏನು ಮಾಡಿದ್ದಾರೆ, ಪುಸ್ತಕಗಳು ತಂದಿದ್ದಾರೆ. ಈ ಸಲ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಅಂತ ಪುಸ್ತಕನೇ ಇದ್ದಾವೆ. ಸೊ ಅದನ್ನು ಓದಿದರೆ ಸಾಕು. ಇಲ್ಲಿ ಹೊಳೆನವರು ಮತ್ತು ಅರವಿಂದ್ ಚೊಕ್ಕಾಡಿ ಇದೆಯಲ್ಲ, ಅದು ಬುಕ್ಸ್ಗಳು ತುಂಬ ಚೆನ್ನಾಗಿರ್ತಕ್ಕಂಥ ಬುಕ್ಸ್ ಇದ್ದಾವೆ. ಓಕೆ, ಅದನ್ನುಗಳು ಕೂಡ ನೀವು ಏನು ಮಾಡ್ಬೋದು, ನೋಡ್ಬೋದು. ಆಲ್ರೆಡಿ ಇಲ್ಲೂ ಕೂಡ ಅವ್ರು ಏನು ಮಾಡಿದ್ರು ಅಂದರೆ ಕೊಟ್ಟಿದ್ದಾರೆ. ಇದು ನೋಡಿ NL ಗುಪ್ತಾ ಇದೆ ಮತ್ತು ವೆಂಕಟಯ್ಯ ಅಂತಕ್ಕಂಥದ್ದು ವ್ಯಾಲ್ಯೂ ಎಜುಕೇಷನ್ ಇದೆ. ಅದು ಕೂಡ ನೀವು ಏನು ಮಾಡ್ಬೋದು, ಓದ್ಬೋದು. ಓಕೆ, ಹ್ಯಾಂಡ್ ಬುಕ್ ಆಫ್ ಎನ್ ವ್ಯಾಲ್ಯೂ ಎಜುಕೇಷನ್ RIMSC ಮೈಸೂರದವ್ರದ್ದಿದೆ. ಸೊ ಅದನ್ನು ಕೂಡ ನೀವು ರೆಫರ್ ಮಾಡಿ. ಇಷ್ಟು ಓದಿದರೆ ಖಂಡಿತವಾಗಿ ನಿಮಗೆ ಕ್ರ್ಯಾಕ್ ಆಗ್ತೀರಿ. ಇನ್ನು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಗ್ರಾಮರ್ಗೆ ಹೇಳೋದಾದರೆ, ಅರಳಗುಪ್ಪಿ ಅವ್ರದ್ದು ಒಂದು ಗ್ರಾಮರ್ ಬರ್ತದೆ, ಇಲ್ಲಿ ಮೆನ್ಷನ್ ಮಾಡಿಲ್ಲ ಅವರು. ಬಟ್ ಸಮಗ್ರ ಕನ್ನಡ ವ್ಯಾಕರಣ ಅಂತಕ್ಕಂಥದ್ದು ಅರಳಗುಪ್ಪಿ ಅವ್ರದ್ದು ಒಂದು ಬುಕ್ಸ್ ಇದೆ. ಅದನ್ನು ಚೆನ್ನಾಗಿ ನೀವು ಏನು ಮಾಡಿ ಅಂತಂದರೆ ರೆಫರೆನ್ಸ್ ಮಾಡಿಕೊಡ್ರಿ. ಆಮೇಲೆ 6ರಿಂದ 12ನೇ ತರಗತಿಗೆ ಏನು ಮಾಡಿದ್ದಾರೆ ಅಂದರೆ, ಪ್ರತಿ ಪಠ್ಯ ಪುಸ್ತಕದ ಕೆಳಗಡೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಪಾಠದ ಹಿಂದೆ ವ್ಯಾಕರಣದ ಪಾಠಗಳನ್ನು ಹಚ್ಚಿದ್ದಾರೆ ಗೌರ್ಮೆಂಟ್ ಅವರು. ಇಲ್ಲಿ ಹೇಳಿದ್ದಾರೆ, ಪರಿಷ್ಕೃತ ಪಠ್ಯಪುಸ್ತಕ ಕನ್ನಡದು ಅದು ಸಿಗ್ಬೋದು. ಕನ್ನಡ ಸಾಹಿತ್ಯ ಚರಿತ್ರೆ ಬೇಕಾದರೆ ರಂಸಿ ಮುಗುಳಿ, ಬೋಧನಾಶಾಸ್ತ್ರ ಬೇಕಾದರೆ ಅನುಸೂಯ ಪರ್ಗಿ, ಇವೆರಡು ಓದಿದರೆ ಸಾಕು, ಖಂಡಿತವಾಗಿ ನಿಮಗೆ ಕೆಲಸ ಆಗ್ತದೆ. ಇಲ್ಲಿ ಕನ್ನಡ ಮಧ್ಯಮ ವ್ಯಾಕರಣ ಅನ್ನೋದು ತೀನಂ ಶ್ರೀ ಅವ್ರದ್ದಿದೆ. ಸೊ ಅಲ್ಲಿಂದಲೂ ಕೂಡ ನಿಮಗೆ ಪ್ರಶ್ನೆಗಳು ಏನಾಗ್ತಾವಪ್ಪ ಅಂತಂದರೆ ಬರ್ತವೆ. ಓಕೆ, ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ತುಂಬಾ ಬುಕ್ಸ್ ಇದ್ದಾವೆ. ಓಕೆ, ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾನು ನಿಮಗೆ ಸಜೆಸ್ಟ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ, ಇವಾಗ ಜಸ್ಟ್ ರಾಹುಲ್ ಚೌಹಾಣ್ ಅಂತ ಅವ್ರದ್ದು
ಒಂದು ಬುಕ್ಸ್ ಬಂದಿದೆ ಜನರಲ್ ಇಂಗ್ಲೀಷ್ ಅಂತಕ್ಕಂಥದ್ದು. ಅದು ರಾಹುಲ್ ಸರ್ ಅಂತಲೇ ಇದೆ. ನಾನು ಕೂಡ ಅದನ್ನು ರೆಫರ್ ಮಾಡಿದ್ದೀನಿ. ಓಕೆ, ಸೊ ನಾನು ನಿಮಗೆ ಲಿಂಕಲ್ಲಿನೂ ಕೂಡ ಅದನ್ನು ಸಜೆಸ್ಟ್ ಮಾಡ್ತೀನಿ. ಸೊ ನೀವು ಅವುಗಳನ್ನು ಕೂಡ ಓದಿ. ಅದ್ರ ಜೊತೆಗೆ ವರ್ಕ್ ಬುಕ್ ಮತ್ತು KTBS NCERT ಅಂತ ಕೊಟ್ಟಿದ್ದಾರೆ. ಚೆನ್ನಾಗಿ ಗ್ರಾಮರನ್ನು ಕಲ್ಕೊಡ್ರಿ. ಓಕೆ, ನೀವು ಎಷ್ಟು ಗ್ರಾಮರ್ ಕಲ್ಕೊಳ್ತೀರಿ ಅಷ್ಟು ನಿಮ್ಗೆ ಏನಾಗ್ತದಪ್ಪ ಅಂದರೆ ಯೂಸ್ ಆಗ್ತದೆ. ಸೊ ಗ್ರಾಮರೇ ಏನಪ್ಪ ಅಂದರೆ ಇಂಪಾರ್ಟೆಂಟು. ಯಾವ ಥರ ಇರಬೇಕು, ಇಂಗ್ಲೀಷ್ ಕನ್ನಡ ನಿಮಗೆ ಸರಳವಾಗಿ ಹೇಳ್ತಕ್ಕಂಥ ಬುಕ್ಸ್ಗಳನ್ನು ಓದಿದರೆ ಸಾಕು. ಅದೇ ನಾನು ನಿಮಗೆ ರಾಹುಲ್ ಅವರು ಅಂತ ಹೇಳಿದ್ದೀನಲ್ಲ, ಅದು ಜನರಲ್ ಇಂಗ್ಲೀಷ್ ತುಂಬ ಚೆನ್ನಾಗಿರ್ತಕ್ಕಂಥ ಪುಸ್ತಕ. ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ಗೆ ನೋಡೋದಾದರೆ ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ ಓದಿ. ಸೈನ್ಸ್ಗೆ ಸಂಬಂಧಪಟ್ಟಂತೆ ನಾನು ನಿಮ್ಗೆ ಹೇಳೋದು 4G ಸೈನ್ಸ್. ಸೊ ನನಗಂಥದ್ದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನಿಸಿತ್ತು. ಸೊ ಅದಕ್ಕಾಗಿ ನಾನು ನಿಮ್ಗೆ ಅದನ್ನು ಸಜೆಸ್ಟ್ ಮಾಡಿದ್ದೀನಿ, 4G ಸೈನ್ಸ್ ಅಂತಕ್ಕಂಥದ್ದು. ಅದನ್ನು ಕೂಡ ನೀವು ಏನು ಮಾಡ್ಬೋದು, ರೆಫರ್. ಕರ್ನಾಟಕ ಸರ್ಕಾರದ ಟೆಕ್ಸ್ಟ್ ಬುಕ್ಗಳನ್ನು ಮತ್ತು ಕರ್ನಾಟಕ ಸರ್ಕಾರದ LBAಗಳನ್ನು ಓದಿ. LBA ಇಸ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅವುಗಳನ್ನು ನೀವು ಓದಲೇಬೇಕು. ಇನ್ನು SS ಸಂಬಂಧಪಟ್ಟಂತೆ ಅಪ್ ಟು 6 to 12ವರೆಗೆ 6ರಿಂದ 12ನೇ ತರಗತಿ ಹಿಸ್ಟ್ರಿ, ಸೋಷಾಲಜಿ, ಎಕನಾಮಿಕ್, ಜಿಯೋಗ್ರಫಿ ಓದಿದರೆ ಸಾಕು. ಅದರ ಮೇಲೆ ಕೆಲಸ ನಿಮ್ಮದು ಗ್ಯಾರಂಟಿ ಆಗ್ತದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟಲ್ಲಿ ಅದೇ ಇದೆ. ಸ್ವಲ್ಪ ನಿಮಗೆ ಡೆಪ್ತಾಗಿ ಏನಾದರೂ ಬೇಕಾಗಿತ್ತಂದರೆ ಹಿಸ್ಟ್ರಿಯಲ್ಲಿ ನಾನು ನಿಮ್ಗೆ ಯಾರಿಗೆ ಸಜೆಸ್ಟ್ ಮಾಡ್ತೀನಿ ಅಂತಂದರೆ K ಸದಾಶಿವ ಅವ್ರದ್ದು ಸಜೆಸ್ಟ್ ಮಾಡ್ತೀನಿ. ಸೊ K ಸದಾಶಿವ ಅವ್ರದ್ದು. ಓಕೆ, ಎಕನಾಮಿಕ್ಸ್ಗೆ ಧರಣಿ ಅವ್ರದ್ದು ಅಂತ ಇದೆಯಲ್ಲ, ಗರಣಿ ಕೃಷ್ಣಮೂರ್ತಿ ಅಂತ ಏನೋ ಒಂದು ಪುಸ್ತಕ ಇದೆ ನೋಡಿ. ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ವೆರಿ ಪಾಪ್ಯುಲರ್ ಕ್ವಶನ್ಸ್ ಇದೆ. ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ರಂಗನಾಥ್ ಅವ್ರದ್ದು ಇದ್ದಾವೆ. ಓಕೆ, ಜಿಯೋಗ್ರಫಿಗೆ. ಆಮೇಲೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ PS ಗಂಗಾಧವ್ರದ್ದು ಅವ್ರದ್ದಿದೆ. ಓಕೆ, ಸೊ ಇಷ್ಟ ಆಯ್ತಲ್ಲ, ಹಿಸ್ಟ್ರಿ ಆಯಿತು, ಎಕನಾಮಿಕ್ಸ್ ಆಯಿತು, ಜಿಯೋಗ್ರಫಿ ಆಯಿತು, ಕಾನ್ಸ್ಟಿಟ್ಯೂಷನ್ ಆಯಿತು. ಓಕೆ, ಇಷ್ಟು ಓದಿದರೆ ನಿಮಗೆ ಕೆಲಸ ಖಂಡಿತ ಏನಾಗ್ತದಪ್ಪ ಅಂದರೆ ಆರಾಮಾಗ್ತದೆ. 6ರಿಂದ 12ನೇ ತರಗತಿ ಪುಸ್ತಕಗಳು ಮತ್ತು ಇದನ್ನೇ ಓದಿದರೆ ಸಾಕು, LBAಗಳನ್ನು. ನಿಮಗೆ ಗ್ಯಾರಂಟಿಯಾಗಿ ಏನಾಗ್ತದಪ್ಪ ಅಂದರೆ ಕ್ರ್ಯಾಕ್ ಆಗ್ತದೆ. ಇಷ್ಟು ಇಲಾಖೆಯವರು ಬಿಟ್ಟಿರ್ತಕ್ಕಂಥ ಪುಸ್ತಕಗಳಿತ್ತು. ಎಲ್ಲವನ್ನು ಓದೋದು ಅವಶ್ಯಕತೆ ಇಲ್ಲ, ಬಟ್ ಇದಕ್ಕಿಂತ ಬಿಟ್ಟು ಸೊ ನೀವೇನಾದರೂ ಕೋಚಿಂಗಲ್ಲೋ ಅಥವಾ ಸ್ಟಡಿ ಮೆಟೀರಿಯಲ್ಸ್ಗಳನ್ನ ಏನಾದರೂ ಓದ್ತಿತ್ತಂದರೆ ಖಂಡಿತವಾಗಿ ಅದನ್ನು ಏನು ಮಾಡಿ ಅಂತಂದ್ರೆ ಓದಿ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಓದುವಾಗ ಕಸ ಓದೋದಕ್ಕಿಂತ ತುಸುನೇ ಓದಬೇಕು ಅಂತ ಹೇಳ್ತಾರೆ. ಕಡಿಮೆ ಚಾಪ್ಟರ್ಗಳನ್ನು ಕವರ್ ಮಾಡಿ, ಬಟ್ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಸ್ಟ್ರಾಟರ್ಜಿಗಳನ್ನು ಬಳಕೆ ಮಾಡಿಕೊಡ್ರಿ. ಸುಮ್ಮನೆ ಎಲ್ಲರೂ ನಾನೀಗ ಸಜೆಸ್ಟ್ ಮಾಡಿರ್ತಕ್ಕಂಥ ಬುಕ್ಸು, ನಿಮ್ಮ ಟೀಚರ್ ಸಜೆಸ್ಟ್ ಮಾಡಿರ್ತಕ್ಕಂಥ ಬುಕ್ಸು, ಆಮೇಲೆ ಯಾರಾದರೂ ಫ್ರೆಂಡ್ಸ್ ಸಜೆಸ್ಟ್ ಮಾಡ್ತಕ್ಕಂಥ ಬುಕ್ಸು, ಯಾರಾದರೂ ಡಿಪಾರ್ಟ್ಮೆಂಟಲ್ಲಿ ಮೊನ್ನೆ ಸೆಲೆಕ್ಟ್ ಆದವ್ರದ್ದು ಎಲ್ಲರೂ ತಲೆಗೆ ಒಂದೊಂದೆಲ್ಲ ಹೇಳಿ ಏನು ಮಾಡ್ತಾರೆ ಅಂದರೆ ಹುಳ ತುಂಬ್ತಾರೆ. ಬಟ್ ಎಲ್ಲ ಪುಸ್ತಕದಲ್ಲಿರ್ತಕ್ಕಂಥದ್ದು ಕಂಟೆಂಟು ಸೇಮ್. ಫಸ್ಟ್ ಮಾಡ್ತಕ್ಕಂಥದ್ದು 6ರಿಂದ 12ನೇ ತರಗತಿ ಕರ್ನಾಟಕ ಟೆಕ್ಸ್ಟ್ ಬುಕ್ ಓದಿದರೆ ನೀವು 50% ಏನಾಗ್ತಿರಪ್ಪ ಅಂದರೆ ಫೌಂಡೇಶನ್ ನಿಮ್ಮದು ಬರ್ತದೆ. ಅದ್ರ ಮುಂದೆ ಏನಾಗ್ತದಪ್ಪ ಅಂದರೆ ಸ್ವಲ್ಪ ಆಥರ್ಸ್ ಬುಕ್ಸ್ಗಳನ್ನು ನೀವು ಏನು ಮಾಡಬೇಕು, ಅಥೆಂಟಿಕ್ಕಾಗಿ ಡೀಪಾಗಿ ಓದಿದರೆ ಖಂಡಿತವಾಗಿ ಕ್ರ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಓಕೆ, ಇದರಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಇಲ್ಲ. ಸೊ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಸೊ ಬುಲ್ಬುಲಿ ಅವ್ರದ್ದು ಒಂದು ಬುಕ್ಸ್ ಬರ್ತದೆ. ಓಕೆ, ಸೊ ಅದು ವೆರಿ ಫೇಮಸ್ ಆಗಿರ್ತಕ್ಕಂಥ ಪುಸ್ತಕ ಇದೆ. ಸೊ ಖಂಡಿತವಾಗಿ ಅದನ್ನು ಬುಲ್ಬುಲಿ ಅವ್ರದ್ದು ನೀವೇನು ಮಾಡಿ ಅಂತಂದರೆ ಸೈಕಾಲಜಿಗೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಬುಕ್ಸ್ಗಳನ್ನ ರೆಫರ್ ಮಾಡಿ. ಓಕೆ, ಆಮೇಲೆ ಇನ್ನೂ ನಿಮಗೆ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷು ಇವುಗೆ ಬೇಕಾಗಿದ್ದರೆ KM ಸುರೇಶ್ ಅವ್ರ ಬುಕ್ಸ್ಗಳು ಕೂಡ ಇದ್ದಾವೆ. ಅದು ಕೂಡ ಬಹಳ ಫೇಮಸ್ ಆಗಿ ಬರ್ತವೆ. ಈಗ ಮತ್ತೆ ನೋಡೋಣ ಯಾರಾದ್ರೆಲ್ಲ ಕರೆಂಟ್ ಅಫೇರ್ಸ್ಗೆ ಸ್ಪರ್ಧಾ ಅರಿವು ಈಗಾಗಲೇ ಟ್ರೆಂಡಲ್ಲಿರ್ತಕ್ಕಂಥ ಒಂದು ಪುಸ್ತಕ, ಅದು ಕೂಡ ಚೆನ್ನಾಗಿದೆ. ಒಟ್ಟಾರೆ ಇಲ್ಲಿರ್ತಕ್ಕಂಥ ಪುಸ್ತಕಗಳು ಖಂಡಿತವಾಗಿ ನಿಮಗೆ ಸೆಲೆಕ್ಟ್ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತಾವೆ ಅಂತ ಹೇಳ್ತಾ, ಬಟ್ ಚಾಯ್ಸ್ ಚೆನ್ನಾಗಿರಲಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಗುಡ್ ಲಕ್.